ಅಖಿಲ ಕರ್ನಾಟಕ ಐಪಿಡಿ ಸಾಲಪ್ಪ ಅಭಿಮಾನಿಗಳ ಸಂಘದ ವತಿಯಿಂದ ಎಲ್ಲ ಮುಖಂಡರು ಸಭೆ ನಡೆಸಿ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮಕ್ಕೆ 2,000 ಕೋಟಿ ಅನುದಾನ ನೀಡಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಲಾಯಿತು. ದಲಿತ ಹಿರಿಯ ಮುಖಂಡರಾದ ಬಸವರಾಜು ಮಾತನಾಡಿ, ಕರ್ನಾಟಕ ರಾಜ್ಯವನ್ನು ಮುಖ್ಯವಾಗಿ ಐಟಿ ಬಿಟಿ ನಗರಗಳನ್ನು ಪ್ರಪಂಚದ ಭೂಪಟದಲ್ಲಿ ಕೀರ್ತಿಗೊಳಿಸಲು ಶ್ರಮಿಸುತ್ತಿರುವ ಸ್ವಚ್ಛತಾ ಸೈನಿಕರಾಗಿರುವಂತಹ ಎಲ್ಲ ಪೌರ ಕಾರ್ಮಿಕರು ಮತ್ತು ಸಫಾಯಿ ಕರ್ಮಚಾರಿಗಳು ಹಾಗೂ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಮಕ್ಕಳ ವಿದ್ಯಾಭ್ಯಾಸ, ಕೌಶಲ್ಯ ತರಬೇತಿ, ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ಒತ್ತಾಯಿಸಿದರು. ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುರಳಿ ಅಶೋಕ್ ಸಾಲಪ್ಪರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅಖಿಲ ಕರ್ನಾಟಕ ಐಪಿಡಿ ಸಾಲಪ್ಪ ಅಭಿಮಾನಿಗಳ ಸಂಘದ ವತಿಯಿಂದ ಸಭೆ ನಡೆಸಿ ನೀಡಿರುವ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡಿ ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಇವತ್ತು ಎಲ್ಲರ ಪ್ರಮುಖ ಸಂಘಟನೆಗಳ ಅಭಿಪ್ರಾಯಗಳ ಅವರವರ ಅನುಭವಗಳನ್ನು ಇಟ್ಕೊಂಡು ಇಡೀ ಸಫಾಯಿ ಕರ್ಮಚಾರಿ ಆ ಸಮುದಾಯಗಳ ಸಮಗ್ರವಾದಂಥ ಏನು ಅಭಿವೃದ್ಧಿಯ ಉದ್ದೇಶದಿಂದ ಇವತ್ತು ನೀವು ಒಂದು ಪ್ರಮುಖವಾದಂಥ ಅಭಿಪ್ರಾಯಗಳನ್ನು ಹೇಳಿದಿರಿ. ಈ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ಈ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರಿಗೆ ಮತ್ತು MDಗೆ ನಾವು ಇದರ ಒಟ್ಟು ವಿವರವನ್ನು ಬರೆದು ಮತ್ತು ಮುಂದೆ ಇದನ್ನು ಸರ್ಕಾರಕ್ಕೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಒಟ್ಟು ಇವತ್ತು ನಾವೇನು ತೀರ್ಮಾನ ಮಾಡಿದ್ವಿ ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ವಿಶೇಷವಾಗಿ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಈ ಎಲ್ಲ ಹಕ್ಕೊತ್ತಾಯಗಳನ್ನು ಸರ್ಕಾರ ಪರಿಗಣಿಸಿ ಅಥವಾ ಈ ಎಲ್ಲ ಅಹವಾಲುಗಳನ್ನು ಸರ್ಕಾರ ಪರಿಗಣಿಸಿ ಈ ನಿಗಮವನ್ನು ಹೆಚ್ಚು ಸ್ಟ್ರೆಂಥನ್ ಮಾಡಬೇಕು. ಭಾಳ ಮುಖ್ಯವಾಗಿ ಈ ನಿಗಮವನ್ನು ಬಲಪಡಿಸಬೇಕಾದಂಥ ಅಗತ್ಯತೆ ಇದೆ. ಹೆಂಗೆ ಬಲಪಡಿಸ್ತೀರಿ ಅಂತ ಹೇಳಿದ್ರೆ, ವಿಶೇಷವಾಗಿ ಎಷ್ಟು ಅಗತ್ಯತೆ ಇದೆಯೋ ಈ ಸಮುದಾಯಗಳ ಅಭಿವೃದ್ಧಿಗೆ ಅಗತ್ಯವಾದಂಥ ಹಣಕಾಸನ್ನು ರಾಜ್ಯ ಸರ್ಕಾರ ಕೊಡಬೇಕು. ಇಲ್ಲಾಂದರೆ ಇಷ್ಟು ದಿನಗಳ ಕಾಲ ನೀವೇನು ನಡೆಸ್ಕೊಂಡು ಬಂದಿದ್ದೀರಿ ಆ ಅನುದಾನದಲ್ಲಿ ಈ ನಿಗಮವನ್ನು ಮುಂದುವರ್ಸೋಕ್ಕೆ ಸಾಧ್ಯತೆ ಆಗಲ್ಲ. ಹಾಗಾಗಿ ಈ ಸಮುದಾಯಗಳ ಅಗತ್ಯತೆಗಳು ಅಥವಾ ಬೇಡಿಕೆಗಳು ಹೆಚ್ಚು ಇರೋದರಿಂದ ಅಥವಾ ಈ ಸಮುದಾಯಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಬೇಕಾಗಿರೋದರಿಂದ ನೀವು ಕೊಡುವಂಥ ಅನುದಾನ ಏನಿದೆ ಅದು ಏನೇನಕ್ಕೂ ಸಾಲದು. ಹಾಗಾಗಿ ನನಗನ್ಸೋದು ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಈ ಸರ್ಕಾರ, ವಿಶೇಷವಾಗಿ ಸಿದ್ದರಾಮಯ್ಯವರು ಅತ್ಯಂತ ಕಟ್ಟಕಡೆಯ ಸಮುದಾಯಗಳ ಅಭಿವೃದ್ಧಿಯನ್ನು ಬಯಸ್ತೀವಿ, ಕಟ್ಟಕಡೆಯ ಸಮುದಾಯಗಳನ್ನು ನಾವು ಅಭಿವೃದ್ಧಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರ್ತೀವಂತ ಏನು ನಿಮ್ಮ ಆಶಯಗಳಿದ್ದಾವೋ ಆ ಆಶಯಗಳನ್ನು ಖಂಡಿತವಾಗಿ ಈಡೇರಬೇಕಂತೇಳಿದ್ರೆ ಇಂಥ ಕಟ್ಟಕಡೆಯ ಸಮುದಾಯಗಳ ಅಭಿವೃದ್ಧಿಗೆಂದಿರ್ತಕ್ಕಂಥ ಈ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ, ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಕನಿಷ್ಠ 2,000 ಕೋಟಿ ಆದರೂ ನೀವು ಕೊಡಲೇಬೇಕು ಕಡ್ಡಾಯವಾಗಿ. ಈ ಸಾರಿ 2026 ಮತ್ತು 27ನೇ ಸಾಲಿನಲ್ಲಿ 2,000 ಕೋಟಿ ಅನುದಾನವನ್ನು ಕೊಟ್ಟರೆ ಈಗ ಹೇಳಿರುವಂಥ ಅಥವಾ ಮುಖಂಡರು ಹೇಳಿರುವಂಥ ಅಭಿಪ್ರಾಯಗಳೇನಿದ್ದಾವ ಅಥವಾ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ 2,000 ಕೋಟಿ ಖಂಡಿತವಾಗ್ಲೂ ಬೇಕಾಗಿದೆ. ಇದನ್ನು ನಾವು ಮುಖ್ಯಮಂತ್ರಿಗಳ ಹತ್ರ ನಾವು ಅಧ್ಯಕ್ಷರ ಮೂಲಕ ಈ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಣ. ಸಾಧ್ಯವಾದರೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಇನ್ನೂ ಉಳಿದಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಯೂನಿಯನ್ಗಳನ್ನು ಕೂಡಲೇ
ಅವರೆಲ್ಲರಿಗೂ ಮಾಹಿತಿ ಕೊಟ್ಟು ಇವತ್ತು ಸಂಜೆ ಒಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಈ ಅಹವಾಲುಗಳನ್ನು ನಾವು ಏನೋ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡೋಣ, ಅವರಿಗೆ ಮನವಿ ಪತ್ರವನ್ನು ಕೊಡೋಣ ಅನ್ನೋಂಥದ್ದು ಭಾಳ ಮುಖ್ಯವಾದಂಥ ಈ ಸಭೆ ನಾವು ಇವತ್ತು ತೀರ್ಮಾನ ತೆಕ್ಕೊಂಡಿದ್ದೀವಿ ಅಂತ ನಮಗನ್ಸುತ್ತೆ. ಎಲ್ಲರ ಒಪ್ಪಿಗಿದೆ ಅಲ್ಲ? ಎಲ್ಲರ ಒಪ್ಪಿಗಿದೆ. ಈಗ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಬಸವರಾಜ್ ಅವರ ಅಣ್ಣವರ ಅಧ್ಯಕ್ಷತೆಯಲ್ಲಿ ನೀವೆಲ್ಲ ಮಂಡನೆ ಮಾಡಿದ್ದೀರಾ. ಸಮಗ್ರವಾದಂಥ ಚರ್ಚೆ ಆಗಿದೆ. ಅಣ್ಣವರು ಕೂಡ ಏನೇನು ಚರ್ಚೆ ಆಗಿದೆ, ಏನೇನು ಸವಲತ್ತುಗಳು ಬೇಕು ಅಂಥದ್ರ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮ, ಇದಕ್ಕೆ IPD ಸಾಲಪ್ಪ ಅಭಿವೃದ್ಧಿ ನಿಗಮ ಅಂತ ಹೆಸರಿಡಬೇಕಂತಕ್ಕಂಥದ್ದು ಸ್ವಾಗತ. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಈ ಬಗ್ಗೆ ತೀರ್ಮಾನ ತಗೋಬೇಕಾಗುತ್ತೆ. ತಾವುಗಳೆಲ್ಲ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಹಿಂದೆ SC/ST ಅಭಿವೃದ್ಧಿ ನಿಗಮ ಅಂತಿತ್ತು, ತದನಂತರ ಅದನ್ನು ನೀವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ, ಲಿಡ್ಕರ್ ಅಂತ ಇದ್ದ ಅದನ್ನು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಅಂತಿಟ್ಟಿಲ್ಲ. ಈ ಸಮಾಜಕ್ಕೋಸ್ಕರ ದುಡಿದು ತಮ್ಮ ಪ್ರಾಣವನ್ನು ತೆತ್ತಿರ್ತಕ್ಕಂಥ ಸಾಲಪ್ಪನವರ ಹೆಸರನ್ನ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ಹೆಸರಿಟ್ಟರೆ ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ತಮ್ಮ ಅಧ್ಯಕ್ಷತೆಯಲ್ಲಿ ಹೋಗಿ ಮನವಿ ಪತ್ರವನ್ನು ಸಲ್ಲಿಸಬೇಕಾಗ್ತದೆ. ಮತ್ತು ತಾವೀಗ ಹೇಳಿದ್ರಿ, ವಿಶೇಷವಾಗಿ ಮನೆಗಳ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ಹಕ್ಕುಪತ್ರ ಇರ್ತದೆ, ಯಾರಿಗೆ ಕ್ರಯಪತ್ರ ಇರ್ತದೆ, ಸ್ವಂತವಾಗಿ ಅವರು ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕಾಗದೇ ಇರತಕ್ಕಂಥವ್ರಿಗೆ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಭಿವೃದ್ಧಿ ನಿಗಮದಿಂದ ಯೋಜನೆ ರೂಪಿಸೋದಕ್ಕೆ ನಾನು ಪ್ರಯತ್ನ ಮಾಡಿ. ಯಾಕಂದರೆ ಈಗ ನಾನು ಅಧಿಕಾರಿಗಳ ಜೊತೆಲೂ ಚರ್ಚೆ ಮಾಡುವಾಗ ಹೇಳ್ತಾ ಇದ್ದೀನಲ್ಲ, ಭಾಳ ಅಧಿಕಾರಿಗಳು ಇಲ್ಲ, ನಾವೊಂದು ಮನೆ ಅಂತ ಕೊಟ್ಬಿಟ್ರೆ ಅದು ಶಾಶ್ವತವಾಗಿ ಉಳಿತಕ್ಕಂಥ ಅಸೆಟ್ ಅವ್ರಿಗೆ, ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮುಂದಿನ ಜನ್ರೇಷನ್ಗೆ ಉಳಿತದೆ. ಈಗ ಹಕ್ಕುಪತ್ರ ಇರುತ್ತೆ, ಮನೆ ಕಟ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಒಂದಿಷ್ಟು 10ಗೆ 20, 15ಕ್ಕೆ 20 ಏನೋ ಒಂದು ಇದರಲ್ಲಿ ಗುಡಿಸ್ಲಾಕೊಂಡಿರ್ತಾರೆ. ಸೊ ಅವ್ರಿಗೆ ನಾವು ಒಂದಿಷ್ಟು ಹಣ ಅಂತ ಕೊಟ್ಟು, ನೀವು ಒಂದಿಷ್ಟು ಹಣ ಅಂತ ಹಾಕ್ಕೊಂಡು ಒಂದು ಮನೆ ಸೂರು ಕಟ್ಕೊಳ್ರಪ್ಪ ಅಂತಂದು ಅದು ಶಾಶ್ವತವಾಗಿ ಉಳಿತಕ್ಕಂಥದ್ದು. ಸೊ ಆ ದಿಕ್ಕಿನಲ್ಲಿ ನಾನು ಈ ಅಭಿವೃದ್ಧಿ ನಿಗಮದಿಂದ ಯೋಜನೆ ಮಾಡೋದಕ್ಕೆ ಈ ಬಡ್ಜೆಟ್ ಆಗಿದ ತಕ್ಷಣ ನಾನು ಕಾರ್ಯಕ್ರಮ ರೂಪಿಸ್ತೇನೆ. ವಿದ್ಯಾರ್ಥಿ ವೇತನಕ್ಕೆ ನಿಮ್ಗೆ ಆಗಲೇ ಹೇಳಿದೆ, ಇಂಜಿನಿಯರಿಂಗು ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಒಂದಿಷ್ಟು ಕೊಡ್ತಾರೆ. ಮೆಡಿಕಲ್ಗೂ ಕೂಡ ಸರ್ಕಾರದ ಪ್ರಕಾರವಾಗಿ ಗೌರ್ಮೆಂಟ್ ಫೀಸ್ ಅಂತಕ್ಕಂಥದ್ದು ಕೊಡ್ತಾರೆ. ಯಾರು ಸೆಲೆಕ್ಟ್ ಆಗಿರ್ತಾರೆ ನಮ್ಮ ಶೆಡ್ಯೂಲ್ ಕಾಸ್ಟಲ್ಲಿ ಮೆರಿಟಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಕೊಡ್ತಾರೆ. ಸಫಾಯಿ ಕರ್ಮಚಾರಿಗಳ ಮಕ್ಕಳು ವಿಶೇಷವಾದಂಥ ವಿದ್ಯಾಭ್ಯಾಸ ಅಂತಂದರೆ ಡಬಲ್ ಡಿಗ್ರಿ ಮಾಡ್ತಕ್ಕಂಥವ್ರು, ದೊಡ್ಡ ಸಾಧನೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ನಾವು ಪ್ರೋತ್ಸಾಹಧನ ಅಂತ ಮಾಡ್ಬೋದು ಅಲ್ವಾ ಸರ್? ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ SSLC ಪಾಸ್ ಮಾಡಿ ಇಷ್ಟು ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದರೆ ಪ್ರೋತ್ಸಾಹಧನ ಅಂತ 25,000 ಕೊಡ್ತಾರೆ. PUCಯಲ್ಲಿ ಪಾಸ್ ಆದರೆ ಅದಕ್ಕೆ ಕೂಡ ಇಷ್ಟು ಡಿಸ್ಟಿಂಕ್ಷನಲ್ಲಿ ಮಾಡಿದ್ರೆ ಪ್ರೋತ್ಸಾಹಧನ ಕೊಡ್ತಾರೆ. ಅದನ್ನು ನಾನು ತೊಗೊಂಡಿದ್ದೀನಿ, ನನ್ನ ಮಕ್ಕಳು ತೊಗೊಂಡವ್ರೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿ ಆ ಸ್ಕಾಲರ್ಶಿಪ್ ತೊಗೊಂಡಿದ್ದಾರೆ. ಸೊ ಅದರಿಂದ ನಾವು ಯಾರು ಡಬಲ್ ಡಿಗ್ರಿ ಮಾಡಿ ಒಳ್ಳೆ ಎಜುಕೇಷನ್ ಮಾಡ್ತಾರೆ ನಮ್ಮ ಸಫಾಯಿ ಕರ್ಮಚಾರಿ ಮಕ್ಕಳಿಗೆ, ಅವ್ರಿಗೊಂದಿಷ್ಟು ಪ್ರೋತ್ಸಾಹಧನ ಕೊಡೋಣ ಅಲ್ವಾ ಸರ್? ವರ್ಷಕ್ಕೆ ಒಂದು ಸಾರಿ ತಾನೇ ಕೊಡೋದು. ಫೀಸಸ್ ಎಲ್ಲ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಡುತ್ತೆ, ನಾವು ಪ್ರೋತ್ಸಾಹಧನ ಕೊಡ್ತೀವಿ. ನಾವು ಫೀಸ್ ಕೊಡೋಲ್ಲ, ಪ್ರೋತ್ಸಾಹಧನ. ಅದನ್ನು ಮಾಡ್ಬೋದಲ್ಲ ಸರ್? ಮಾಡ್ಬೋದು ಸರ್. ಸೊ ಅದನ್ನು ಇದನ್ನು ಮನೆ ಮತ್ತು ಎಜುಕೇಷನ್ನು ಮೋಸ್ಟ್ ಇಂಪಾರ್ಟೆಂಟ್. ಸಾಲ ಕೊಡ್ತಕ್ಕಂಥದ್ದು, ತೊಗೊಳ್ತಕ್ಕಂಥದ್ದು, ಕಳ್ಕೊಳ್ತಕ್ಕಂಥದ್ದು ಸಹಜ.
ಈ ಬಾರಿ ಯೋಜನೆಗಳು ರೂಪಿಸುವಾಗ ನಾವು ತಾವು ಹೇಳಿದ್ರಿ ಆಟೋ ರಿಕ್ಷಾಸ್ ಕೊಡಬೇಕು. ಆಟೋ ರಿಕ್ಷಾ ಕೊಡ್ತಕ್ಕಂಥದ್ದಕ್ಕೂ ನಾವು ಚಿಂತನೆ ಮಾಡ್ತಾಯಿದ್ವಿ. ಯಾಕಂದರೆ ಅದು ಅಸೆಟ್ ಉಳಿತದೆ. ಈಗ ನಾವು ಡೈರೆಕ್ಟ್ ಲೋನ್ ಅಂತ 1 ಲಕ್ಷ ಕೊಡ್ತಾ ಇದ್ದೀವಿ, ಮಧ್ಯವರ್ತಿಗಳ ಪಾಲೇ 50% ಆಗ್ತಾಯಿದೆ. 50 ರೂಪಾಯಿ ನಿನಗೆ ಕೊಡ್ತೀನಿ, 50 ರೂಪಾಯಿ ನಾನು ತಗೊಳ್ತೀನಿ, 50,000 ನಿನಗೆ 50,000 ನನಗೆ ಅನ್ನೋ ಮಟ್ಟಕ್ಕೆ ಇದು ದಲ್ಲಾಳಿಗಳ ಕಾಟ ವರ್ಷಾನುಗಟ್ಟಲೆಗಳಿಂದ ನಡೀತಾ ಇದೆ. ಅದಕ್ಕೆ ನಾವು ತಡೆ ಒಡ್ಡುತ್ತೀವಿ. ಅದು ಬೇಡ ಅಂಥ ಒಂದು ರೀತಿಯಲ್ಲಿ ದುಡ್ಡು ಪಾಪ ಜನರು ತೊಗೊಂಡು 50,000 ಮತ್ತು ದಲ್ಲಾಳಿ ಕೊಟ್ಟು, ಇದು ದಲ್ಲಾಳಿಗಳನ್ನು ಕಡಿವಾಣ ಹಾಕೋದಕ್ಕೆ ನಾವೇನು ಬೇಕು ಕ್ರಮ ತಗೋಬೇಕು. ಯಾವುದೇ ದಲ್ಲಾಳಿಗಳಿಗೆ ಇಲ್ಲಿ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥದ್ದು ನಾವು ತೀರ್ಮಾನ ಮಾಡಿದ್ವಿ. ನಾನು ಮೊದಲನೇ ಬಾರಿ ಚೇರ್ಮನ್ ಆಗಿ ಬಂದು ಕೂತ ತಕ್ಷಣ ನಾನು ಹೇಳಿದ್ದೀನಿ ಇದನ್ನು ಮಾಡಬಾರ್ದು. ಬೆನಿಫಿಷರೀಸ್ ಬೇಕಾ ಬರಲಿ, ನೇರವಾಗಿ ಅವರು ಕೂತ್ಕೊಳ್ಳಿ, ಸರ್ ನಾನು ಅರ್ಜಿ ಹಾಕಿದ್ದೇನೆ, ನಾನು ಸೆಲೆಕ್ಟ್ ಆಗಿದೆ, ನನಗೆ ಅನ್ನೋದು ಕೊಡಿ ಅಂತ ಕೇಳಿದೆ. ನಾನು ಬೆನಿಫಿಷರಿ ಪರ ಬಂದಿದ್ದೀನಿ ಅಂತಂದರೆ ನಿನಗೆ ಮಾತಾಡೋದಕ್ಕೆ ಆಗ್ತಿಲ್ಲ, ನಡೀಲಿ ಅಂತ ನಾವು ಹೇಳ್ಬೇಕು ಅಂತ. ಅವರು ನಮ್ಮ ಮೇಲೆ ಅಪಪ್ರಚಾರಗಳನ್ನ ಶುರು ಮಾಡ್ತಾರೆ. ನೀನು ಬರಬೇಡ ಅಂದರೆ ನಮ್ಮ ಮೇಲೆ ಅಪಪ್ರಚಾರಗಳು ಶುರು ಮಾಡ್ತಾರೆ. ಸೊ ಅದಕ್ಕೂ ನಾವು ಹೆದರೋದಿಲ್ಲ. ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ನಿಂದನೆಗಳು, ಆಪಾದನೆಗಳು ಬರೋದು ಸಹಜ. ಅದನ್ನು ಫೇಸ್ ಮಾಡಿದ್ರೇ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಕೂಡ ನಾವು ಸಂಗ್ರಹಣೆ ಮಾಡಿದ್ದೇವೆ. ಖಂಡಿತವಾಗ್ಲೂ ನಾವು ಬಡ್ಜೆಟ್ ನೀವೇನು 2,000 ಕೋಟಿ ಹಣ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಇದೆ, ಇದನ್ನು ನಾವು ಸ್ವಾಗತ ಮಾಡ್ತೇವೆ. ತಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, ನಮ್ಮ ಬಸವರಾಜಣ್ಣವರ ನಾಯಕತ್ವದಲ್ಲಿ, ಮಂಜಣ್ಣವರ ನಾಯಕತ್ವದಲ್ಲಿ, ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆ ಮುಖಂಡರುಗಳ ನಾಯಕತ್ವಗಳಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, ಸ್ವಾಮಿ ನಮಗೆ ಸಮಗ್ರವಾದಂಥ ಅಭಿವೃದ್ಧಿ ಆಗ್ತಾ ಇಲ್ಲ, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ನೀವು ಒಂದು ಸ್ವಲ್ಪ ಹಣ ಕೊಟ್ಬಿಟ್ಟು ನೀವು ಉದ್ಧಾರ ಆಗಿ ಅಂದರೆ ಎಲ್ಲಿಂದ ಸ್ವಾಮಿ ಸಾಧ್ಯ ಆಗ್ತಾ ಇದೆ? ನಮಗೆ ಒಳ್ಳೆ ಹಣ ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ನಾವು ಇತಿಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅನುದಾನ ಇಲ್ಲ, ಅನುದಾನ ಕೊಟ್ಟರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ದಯವಿಟ್ಟು ತಾವು ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ದೇವರಾಜ ಅರಸವ್ರ ನಂತರ ತಾವು ಆ ಸ್ಥಾನದಲ್ಲಿ ನಿಂತಿದ್ದೀರಿ. ದಯವಿಟ್ಟು ನಮಗೆ ಹೆಚ್ಚಿನ ಅನುದಾನ ಕೊಡಿ ಸ್ವಾಮಿ ಅಂತ ನೀವು ಹೇಳಿ. ಆಮೇಲೆ 3ನೇ ತಾರೀಕು ಬಡ್ಜೆಟ್ ಮೀಟಿಂಗ್ ಇದೆ ಅಣ್ಣ, ನೀವೆಲ್ಲರೂ ನಾಡಿದ್ದು ಬುಧವಾರ ಇದೇ ರೀತಿ ಇನ್ನೂ ಒಂದು ಹೆಚ್ಚಿಗೆ ಜನ ಸೇರಿ ಮುಖ್ಯಮಂತ್ರಿಗಳನ್ನು ಖುದ್ದಾಗಿ ಹೋಗಿ ಭೇಟಿ ಮಾಡಿ, ಸ್ವಾಮಿ ನಾವು ಸಫಾಯಿ ಕರ್ಮಚಾರಿಗಳ ಸಮುದಾಯದವರು ಬಂದಿದ್ದೀವಿ, ನಮಗೆ ಒಳಗೆ ಕೂತ್ಕೊಳ್ತಕ್ಕಂಥದ್ದು ಅವಕಾಶ ಇಲ್ಲದೆ ಇದ್ದರೂ ಪರವಾಗಿಲ್ಲ, ನಾವು ಹೊರಗಡೆ ನಿಂತಿರ್ತೀವಿ, 1-2 ನಿಮಿಷ ನಮಗೊಂದು 120 ಸೆಕೆಂಡ್ ಕೊಡಿ ಸಾಕು, ನಮ್ಮ ಮಾತು ಕೇಳಿಸ್ಕೊಳ್ಳಿ, ನಿಮ್ಗೇನು ಅನಿಸುತ್ತೆ ತೀರ್ಮಾನ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ವಿಜ್ಞಾಪನೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮುಖ್ಯಮಂತ್ರಿಗಳು ಪಾಸಿಟಿವ್ ಥಿಂಕಿಂಗಲ್ಲಿದ್ದಾರೆ, ನಮ್ಮ ಬಗ್ಗೆ ಭಾಳ ಒಲವಿದೆ ಅವರಿಗೆ. ಕೇಳದೇ ಇದ್ದರೆ ಅಮ್ಮ ಕೂಡ ಊಟ ಇಡಲ್ಲ, ನಿಜನಾ? ಅಂಥದ್ರಲ್ಲಿ ನಾವು ಹೋಗಿ ಮುಖ್ಯಮಂತ್ರಿಗಳನ್ನ ಕೇಳದೇ ಇದ್ದರೆ ನಮಗೆಲ್ಲಿ ಅನುದಾನ ಕೊಡ್ತಾರೆ?